Hi everyone, good evening. I am Swami. Welcome back to my channel. So today we are going to discuss about a spoken English classes for beginner. So this is my concept. ಈ ಕಾನ್ಸೆಪ್ಟ್ ಅಂಡರಲ್ಲಿ ನಾನು ಟುಡೇ ಟಾಪಿಕ್ ಯಾವುದು ಅಂತಂದ್ರೆ ಇಟ್ ಅನ್ನೋ ಒಂದು ಸಬ್ಜೆಕ್ಟ್ ಪ್ರನೌನ್ಸ್. ಬೇಸಿಕಲಿ ಯು ನೋ ವೆರಿ ವೆಲ್. ನನ್ನ ಸ್ಪೋಕನ್ ಇಂಗ್ಲೀಷ್ ಎ ಕಂಟಿನ್ಯೂಸ್ ಸೀರಿಯಸ್ ವಿಡಿಯೋದಲ್ಲಿ ಇದು ಅತ್ಯಂತ ಕೊನೆಯ ವಿಡಿಯೋ. ಈ ಕೊನೆಯ ವಿಡಿಯೋದಲ್ಲಿ ನಾನು ಇವತ್ತು ಹಿಟ್ ಅನ್ನುವಂಥ ಸಬ್ಜೆಕ್ಟ್ ಪ್ರನೌನ್ಸ್ ಮೇಲೆ ನಾನು ಐ ಬ್ರಾಟ್ ಎ ಮೆನಿ ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್, ಓಕೆನಾ, ವಿತ್ ಎಕ್ಸ್ಪ್ಲನೇಷನ್ಸು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡಲಿಕ್ಕಿಂತ ಬಿಫೋರು ಐ ರಿಕ್ವೆಸ್ಟ್ ಟು ಆಲ್, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡ್ತಾ ಇದ್ದೀರಿ ಮತ್ತು ಹೊಸದಾಗಿ ಫಾಲೋ ಮಾಡ್ತಾ ಇದ್ದೀರಿ, ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ನೋಟಿಫಿಕೇಶನ್ಗೆ ಪ್ರೆಸ್ ಮಾಡೋದ್ರಿಂದ ನಿಮಗೆ ನಾನು ಮಾಡ್ತಕ್ಕಂಥ ಈ ಕಂಟಿನ್ಯೂಸ್ ಸೀರಿಯಸ್ ವಿಡಿಯೋಗಳು ನಿಮಗೆ ಅಪ್ಡೇಟ್ ಆಗ್ತಾ ಹೋಗ್ತವೆ. ನೌ ಲೆಟ್ಸ್ ಬಿಗಿನ್ ಟು ವಿತೌಟ್ ಡಿಲೇ ಆಫ್ ದ ಟೈಮ್. ಓಕೆ, ಇವತ್ತಿನ ಸಬ್ಜೆಕ್ಟ್ ಪ್ರನೌನ್ಸ್ ಯಾವುದು ಅಂತಂದ್ರೆ ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ, ಇಟ್. ಈ ಇಟ್ ಅನ್ನೋ ಸಬ್ಜೆಕ್ಟ್ ಪ್ರನೌನ್ಸಿನ ಕನ್ನಡದ ಅರ್ಥ ಅದು ಅಥವಾ ಇದು ಅಂತ ಅರ್ಥ. ಇದು ನಿಮಗೆಲ್ಲರಿಗೆ ಗೊತ್ತಿರೋದು. ಹಾಗಾದ್ರೆ ಹೌ ಕ್ಯಾನ್ ವಿ ಯೂಸೇಜ್ ಎ ಸಬ್ಜೆಕ್ಟ್ ಪ್ರನೌನ್ ಇನ್ ಸ್ಪೋಕನ್ ಇಂಗ್ಲಿಷ್? ಇಲ್ಲಿ ನಾವು ತುಂಬ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತು ನೀವೆಲ್ಲರೂ. ಯಾಕೆ ಅಂದರೆ ಈ ಒಂದು ಸಬ್ಜೆಕ್ಟ್ ಪ್ರನೌನ್ಸ್ ಅನ್ನು ಹೇಗೆ ನಾವು ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ಬಳಕೆ ಮಾಡ್ತೀವಿ, ಹೇಗೆ ಯೂಸೇಜ್ ಮಾಡ್ಕೊಳ್ತೀವಿ ಅನ್ನೋದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆನಾ? ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಒನ್ ಬೈ ಒನ್. ಫಸ್ಟ್ ಒನ್, ಇಟ್ಸ್ ಎ ಡಿಲಿಸಿಯಸ್. ಇದು ರುಚಿಕರವಾಗಿರ್ತಕ್ಕಂಥದ್ದು ಅಥವಾ ರುಚಿಯಾಗಿದೆ ಅಂತ ಅರ್ಥ. ಇಟ್ ಈಸ್ ಮೈ ಫೇವ್ರಿಟ್ ಸಾಂಗ್. ಇದು ನನ್ನ ನೆಚ್ಚಿನ ಹಾಡು. ಇಟ್ ಈಸ್ ಎ ಸ್ಮಾಲ್ ವರ್ಲ್ಡ್ ಅಥವಾ ಇಟ್ಸ್ ಸ್ಮಾಲ್ ವರ್ಲ್ಡ್. ಇದು ಒಂದು ಸಣ್ಣ ಪ್ರಪಂಚ ಅಥವಾ ಒಂದು ಚಿಕ್ಕ ಪ್ರಪಂಚ ಅಂತ ನಾವು ಡೆಫಿನೆಟ್ಲಿ ನಾವು ಹೇಳ್ಬೋದು. ಇಟ್ಸ್ ಎ ಬ್ಯೂಟಿಫುಲ್ ಫ್ಲವರ್. ಇದು ಒಂದು ಸುಂದರವಾದ ಹೂವು ಅಂತ ನಾವು ಹೇಳ್ಬೋದು. ಇಟ್ಸ್ ಎ ವಂಡರ್ಫುಲ್ ಮೂವಿ. ಇದು ಒಂದು ಅದ್ಭುತ ಸಿನಿಮಾವಾಗಿದೆ. ಇಟ್ಸ್ ಎ ಸನ್ನಿ ಡೇ. ಇದು ತುಂಬಾ ಬಿಸಿಲಿನ ದಿನವಾಗಿದೆ ಅಥವಾ ಬಿಸಿಲಿರುವಂತ ದಿವಸವಾಗಿದೆ ಅಂತ ನಾವು ಹೇಳ್ಬೋದು. ಡಿಯರ್ ಲರ್ನರ್, ಸಿ ವಾಟ್ ಐ ಆಮ್ ಟೆಲ್ಲಿಂಗ್ ಟು ಯು ಆಲ್. ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನಾವು ಇಟ್ ಬೇಸಸ್ ಮೇಲೆ ಮಾತಾಡ್ತಾ ಪ್ರಾಕ್ಟೀಸ್ ಮಾಡೋದ್ರಿಂದ ಅಬ್ಸಲ್ಯೂಟ್ಲಿ ನಮ್ಮ ವೊಕ್ಯಾಬ್ಯುಲರಿ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ನಾವು ಎಫೆಕ್ಟಿವ್ ಆದಂಥ ರೀತಿಯಲ್ಲಿ ನಾವು ಕಮ್ಯುನಿಕೇಟ್ ಮಾಡಲಿಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ಅದರ್ ಸ್ಲೈಡ್ ರಿಗಾರ್ಡಿಂಗ್ ಟು ದ ಅಂಡ್ ಇಟ್ ಸಬ್ಜೆಕ್ಟ್ ಪ್ರನೌನ್. ಇಟ್ಸ್ ಎ ಕೆನಾಟ್ ಪಾಸಿಬಲ್. ಅದು ಸಾಧ್ಯವಿಲ್ಲ. ಸೆಕೆಂಡ್, ಇಟ್ಸ್ ರೈನಿಂಗ್. ಮಳೆ ಬರ್ತಾ ಇದೆ. ನೀವು ಇಲ್ಲಿ ಒಂದು ವೇಳೆ ರೇನ್ ಈಸ್ ಕಮಿಂಗ್ ಅಂದರೆ ಅಬ್ಸಲ್ಯೂಟ್ಲಿ ದಿಸ್ ಈಸ್ ಎ ರಾಂಗ್. ಹೌ ಟು ಲೈಕ್ ಇಟ್ ಸ್ಪೀಕ್ ಇನ್ ಇಂಗ್ಲಿಷ್ ಇನ್ ಅ ರೈಟ್ ವೇ ಅಂತಂದ್ರೆ ಇಟ್ಸ್ ಎ ರೈನಿಂಗ್ ಅಂದರೆ ಮಳೆ ಬರ್ತಾ ಇದೆ ಅಂತ ಅರ್ಥ. ಹ್ಯಾವ್ ಯು ಅಂಡರ್ಸ್ಟುಡ್? ಇಟ್ಸ್ ಗುಡ್. ಇಟ್ಸ್ ಆಲ್ ಗುಡ್. ಇದೆಲ್ಲ ಒಳ್ಳೆಯದು ಅಂತ ಅರ್ಥ. ಇಟ್ಸ್ ಓಕೆ. ಪರವಾಗಿಲ್ಲ, ಸರಿ ಅಂತ ಅರ್ಥ. ಇಟ್ ಈಸ್ ಎ ಮ್ಯಾಜಿಕ್ ಮೂವಿ. ಇದು ಒಂದು ಮ್ಯಾಜಿಕ್ ಸಿನಿಮಾವಾಗಿದೆ ಅಥವಾ ಚಿತ್ರವಾಗಿದೆ ಅಂತ ನಾವು ಖಂಡಿತವಾಗಿ ನಾವು ಹೇಳ್ಬೋದು. ಇಟ್ಸ್ ನಾಟ್ ವೆಲ್. ಅದು ಚೆನ್ನಾಗಿಲ್ಲ ಅಂತ ಅರ್ಥ. ಇಟ್ ಈಸ್ ಆನ್ ಇಂಟ್ರೆಸ್ಟಿಂಗ್ ವಿಡಿಯೋ. ಇದು ಒಂದು ಕುತೂಹಲಕಾರಿ, ತುಂಬಾ ಇಂಟ್ರೆಸ್ಟಿಂಗ್ ಇರುವಂತ ಒಂದು ದೃಶ್ಯ ವಿಡಿಯೋ ಅಂತ ನಾವು ಕನ್ನಡದಲ್ಲಿ ನಾವು ಹೇಳ್ಬೋದು. ಓಕೆ, ನಾನು ಹೇಳುವಂತ ಪ್ರತಿ ಸೆಂಟೆನ್ಸಸ್ಗಳೆಲ್ಲ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ನಾನು ಭಾವಿಸ್ಕೊಳ್ತಾ ಹೋಗ್ತೀನಿ. ಹಾಗಾಗಿ ಲೆಟ್ಸ್ ಮೂವ್ ಟು ದ ಅದರ್ ಸ್ಲೈಡ್. ಇಟ್ಸ್ ಸೋ ಗುಡ್. ಅದು ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಇಟ್ಸ್ ಎ ನೆವರ್ ಮೈಂಡ್. ಪರವಾಗಿಲ್ಲ. ಇಟ್ಸ್ ಎ ನೆವರ್ ಮೈಂಡ್ ಅಂದ್ರೆ ಪರವಾಗಿಲ್ಲ ಅಂತ ಅರ್ಥ. ಇಟ್ ಮೀನ್ಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ದಿಸ್ ಇಸ್ ಎ ಸಿಚುವೇಶನ್. ಯಾರೋ ಸಮೋನ್ ಈಸ್ ಹೆಲ್ಪ್ ಟು ಯು, ಆಲ್ರೆಡಿ ಹೆಲ್ಪ್ ಟು ಯು. ಹೌ ಲೈಕ್ ಇಸ್ ಎ ರಿಯಾಕ್ಟ್ ಟು ಅದರ್ ಪೀಪಲ್ ಅಂತಂದ್ರೆ ನಮಗೆ ಇಟ್ಸ್ ನೆವರ್ ಮೈಂಡ್ ಅಂದ್ರೆ ಪರವಾಗಿಲ್ಲ. ನೋ ಥ್ಯಾಂಕ್ಸ್ ಅಂತವ ರೀತಿಯಲ್ಲಿ ಹೇಳ್ತೀವಲ್ವಾ, ಆ ರೀತಿಯ ಒಂದು ಸೆಂಟೆನ್ಸು ಅಂತ ಅರ್ಥ. ನೆಕ್ಸ್ಟ್, ಇಟ್ಸ್ ಎ ಬೋರಿಂಗ್ ಮೀ. ಇದು ನನಗೆ ಬೇಜಾರಾಗಿದೆ. ಇಟ್ಸ್ ಎ ನೆವರ್ ಪಾಸಿಬಲ್. ಅದು ಎಂದಿಗೂ ಸಾಧ್ಯವಿಲ್ಲ ಅಂತ ಅರ್ಥ. ಇಟ್ಸ್ ಮೈ ಪ್ಲೆಸರ್. ನನಗೆ ಸಂತೋಷವಾಗಿದೆ.
ಇಟ್ಸ್ ಎ ಹೈ ಪ್ರೊಫೈಲ್ ಜಾಬ್, ಇದು ಒಂದು ಉನ್ನತ ಮಟ್ಟದ ಒಂದು ಕೆಲಸ ಅಂತ ನಾವು ಹೇಳ್ಬೋದು. ಸೊ ಡಿಯರ್ ಲರ್ನರ್, those who are a learning of a spoken English sentences, so definitely you should be practicing every day at your home. So ಪ್ರಾಕ್ಟೀಸ್ ಈಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ನಿರಂತರವಾದಂತಹ ಅಭ್ಯಾಸ, ನಿರಂತರವಾದಂತಹ ಕಲಿಕೆ ಖಂಡಿತವಾಗಿ ನಿಮ್ಮನ್ನ ಒಂದು ಎಫೆಕ್ಟಿವ್ ಆದಂತಹ ಇಂಗ್ಲಿಷ್ ಕಮ್ಯುನಿಕೇಟರ್ ಆಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ, ಯಾವುದೇ ಡೌಟ್ ಇಲ್ಲ ಅಂತ ನಾನು ಖಂಡಿತವಾಗಿ ಹೇಳ್ತೀನಿ. ನೆಕ್ಸ್ಟ್ ಲೆಟ್ಸ್ ಮೂವ್ ಟು ದ ಅದರ್ ಸೈಡ್ ಪ್ಲೀಸ್. ಇಟ್ಸ್ ಡಸಂಟ್ ಮ್ಯಾಟರ್, ಇದು ವಿಷಯವೆಲ್ಲ ಹೇಳ್ತಾ ಇರ್ತಾರೆ ಬಹಳಷ್ಟು ಸರಿ ನಾವು ಇಟ್ಸ್ ಎ ಡಸಂಟ್ ಮ್ಯಾಟರ್ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಇದು ವಿಷಯವೆಲ್ಲ ಮಾತಾಡಲಿಕ್ಕೆ ಅಂತ ಬರುವಂತ ಸಂದರ್ಭದಲ್ಲಿ ನಾವು ಈ ತರದ ನಾವು ಸೆಂಟೆನ್ಸಸ್ಗಳನ್ನ ನಾವು ಇಂಗ್ಲಿಷ್ನಲ್ಲಿ ಮಾತಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಟ್ಸ್ ಎ ಕ್ಲಿಯರ್ ಮ್ಯಾಟರ್, ಅದು ಸ್ಪಷ್ಟವಾದಂತ ವಿಷಯ. ಇಟ್ಸ್ ಎ ಕ್ಲಿಯರ್ ಮ್ಯಾಟರ್, ಅದರಲ್ಲಿ ಯಾವುದೇ ಡೌಟ್ ಇಲ್ಲಪ್ಪ, ಇದು ತುಂಬಾ ಕ್ಲಿಯರ್ ಆಗಿರುವಂತ ಮ್ಯಾಟರ್ ಅಂತ ಹೇಳ್ತೀವಲ್ವಾ, ಆ ಸಂದರ್ಭದಲ್ಲಿ ಸೊ ಇಟ್ಸ್ ಎ ಕ್ಲಿಯರ್ ಮ್ಯಾಟರ್ ಅಂದ್ರೆ ಅದು ಒಂದು ಸ್ಪಷ್ಟವಾದಂತ ವಿಷಯ ಅಂತ ಸೆಂಟೆನ್ಸ್. ನೆಕ್ಸ್ಟ್ ಇಟ್ಸ್ ಮೈಂಡ್ ಬ್ಲೋವಿಂಗ್, ಇದು ಒಂದು ಮನಸ್ಸಿಗೆ ಮುದ ನೀಡುವಂಥದ್ದು. ಇಟ್ಸ್ ಮೈಂಡ್ ಬ್ಲೋವಿಂಗ್ ಅಂದ್ರೆ ಇದು ಮನಸ್ಸಿಗೆ ಮುದ ನೀಡುತ್ತದೆ ಅಂತ ಅರ್ಥ. ಹೇಳ್ತಾ ಇರ್ತಾರೆ ಇಟ್ಸ್ ಮೈಂಡ್ ಬ್ಲೋವಿಂಗ್ ಮೂವಿ, ಇಟ್ಸ್ ಅ ಮೈಂಡ್ ಬ್ಲೋವಿಂಗ್ ಗೇಮ್, ಇಟ್ಸ್ ಅ ಮೈಂಡ್ ಬ್ಲೋವಿಂಗ್ ಎ ಪಿಕ್ಚರ್. ಸೊ ವಿ ಪೀಪಲ್ ಗೋಯಿಂಗ್ ಟು ಟೆಲ್ ಸಮಥಿಂಗ್ ಸೊ ಅಬೌಟ್ ಆನ್ ಸಿಚುವೇಶನ್ಸ್. ಆ ಸಂದರ್ಭದಲ್ಲಿ ಈ ಒಂದು ಸೆಂಟೆನ್ಸ್ ಅನ್ನು ನಾವು ಎಫೆಕ್ಟಿವ್ ಆಗಿ ಬಳಸಿದಾಗ ಖಂಡಿತವಾಗಿ ಇಟ್ಸ್ ವೆರಿ ಈಸಿಲಿ ಇಂಪ್ರೆಸ್ ಟು ಅದರ್ ಪೀಪಲ್ ಅಂತ ಅರ್ಥ. ನೆಕ್ಸ್ಟ್ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್, ಇದು ತುಂಬಾ ಉತ್ತಮ ಬೆಳವಣಿಗೆ. ಯಾವ ಸಂದರ್ಭದಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ ಅನ್ನೋದು ಬೇಸಿಕಲಿ ಹ್ಯಾಸ್ ಯು ನೋ ವೆರಿ ವೆಲ್. ಬಟ್ ಇಂಥ ಸೆಂಟೆನ್ಸ್ಗಳನ್ನ ಅಗೇನ್ ಅಂಡ್ ಅಗೇನ್ ನಾವು ಈ ಸೆಂಟೆನ್ಸ್ಗಳನ್ನ ಬಳಸಿದಾಗ ನಮಗೆ ಅದ್ಭುತವಾಗಿ ನಾವು ಒಂದು ಮಾತಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇಟ್ಸ್ ಗುಡ್ ಡೆವಲಪ್ಮೆಂಟ್ ಅಂದ್ರೆ ನಿಮ್ಮ ಓದಿನಲ್ಲಿ ನೀವು ಡೇ ಟು ಡೇ ಇಂಪ್ರೂವೈಸ್ ಆಗಿದ್ದೀರಿ, ಡೆವಲಪ್ಮೆಂಟ್ ಆಗಿದ್ದೀರಿ ಅಂತ ಸಂದರ್ಭದಲ್ಲಿ ಇಟ್ಸ್ ವೆರಿ ಗುಡ್ ಡೆವಲಪ್ಮೆಂಟ್ ಅಂತ ನಾವು ಬಳಸ್ತೀವಲ್ವಾ, ಅದು ಉತ್ತಮ ಬೆಳವಣಿಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇಟ್ಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್, ಅದು ಒಳ್ಳೆಯ ಮನುಷ್ಯತ್ವ. ನಾವು ಹೇಳ್ತಾ ಇರ್ತೀವಿ, ಫಾರ್ ಎಕ್ಸಾಂಪಲ್ ಹೇಳ್ತಾ ಇರ್ತೀವಿ ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಅದ್ಭುತವಾದಂಥ ಸಮಾಜ ಸೇವೆ ಮಾಡ್ತಾ ಇರ್ತಾನೆ, ಸೋಷಿಯಲ್ ಸರ್ವಿಸ್ ಮಾಡ್ತಾ ಇರ್ತಾನೆ, ತುಂಬಾ ಕನ್ಸರ್ನ್ ಇರ್ತದೆ, ಇನ್ನೊಬ್ಬರಿಗೆ ನೀಡಿ ಪೀಪಲ್ಗೆ ಗೋ ಅಂಡ್ ಹೆಲ್ಪ್ ದೆಮ್ ಅಂಥವ್ರಿಗೆ ನಾವು ವಾಟ್ ವಿ ಸೇ ಅಬೌಟ್ ದೋಸ್ ಪೀಪಲ್ಸ್ ಅಂತಂದ್ರೆ ಇಟ್ಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್ಸ್ ಅಂತ ನಾವು ಹೇಳ್ತಾ ಇರ್ತೀವಿ, ಅದು ಒಂದು ಮನುಷ್ಯತ್ವ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ ಇಟ್ ಈಸ್ ಓಕೆ ಫಾರ್ ಯು, ಇದು ನಿಮಗೆ ಪರವಾಗಿಲ್ಲ ಅಂತ ಕೇಳುವಂಥ ಸೆಂಟೆನ್ಸ್. ಸೊ ಡಿಯರ್ ಲರ್ನರ್, ದೀಸ್ ಆರ್ ದ ಡಿಫರೆಂಟ್ ಕೈಂಡ್ಸ್ ಆಫ್ ಹಿಟ್ ಅನ್ನುವ ಸಬ್ಜೆಕ್ಟ್ ಪ್ರೊನೌನ್ಸ್ ಮೇಲೆ ಇರುವಂಥ ಇವೆಲ್ಲ ಸೆಂಟೆನ್ಸಸ್ಗಳು. ಈ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳನ್ನು ನೀವು ತುಂಬ ವ್ಯವಸ್ಥಿತವಾಗಿ ಸಿಸ್ಟಮೆಟಿಕ್ ಆಗಿ ನಾನು ಹೇಳ್ಕೊಡ್ತಕ್ಕಂಥ ಪ್ರತಿ ಕ್ಲಾಸಿನ ವಿಡಿಯೋಗಳನ್ನು ನೀವು ತಪ್ಪದೆ ನೀವು ವೀಕ್ಷಣೆ ಮಾಡ್ತಾ ಇರಬೇಕು. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ನಾವು ಮಾಡುವಂಥ ಈ ಕಂಪ್ಲೀಟ್ ಸ್ಪೋಕನ್ ಇಂಗ್ಲಿಷ್ ಸೀರಿಯಸ್ ವಿಡಿಯೋಗಳು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಸಿಯಾಗಿ ನಿಮಗೆ ಅರ್ಥ ಆಗೋದ್ರ ಮುಖಾಂತರ ನಾವು ಈಸಿಯಾಗಿ ನೀವು ಕೂಡ ನಿಮ್ಮ ಲ್ಯಾಂಗ್ವೇಜನ್ನು ಡೆವಲಪ್ ಮಾಡ್ಕೊಳ್ಬಹುದು ಅನ್ನೋದು ಸೊ ನನ್ನ ಒಂದು ಐಡಿಯಾಲಜಿ. ಓಕೆನಾ. ಸೊ ಖಂಡಿತವಾಗಿ ಈ ವಿಡಿಯೋ ಖಂಡಿತವಾಗಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತಿದ್ದೀನಿ. ಮತ್ತೆ ಒನ್ಸ್ ಅಗೇನ್ ಐ ರಿಕ್ವೆಸ್ಟ್ ಯು ಆಲ್ ಲೈಕ್ ಇದೆ ನ್ಯೂ ಸಬ್ಸ್ಕ್ರೈಬರ್, ಆಲ್ರೆಡಿ ಎಕ್ಸಿಸ್ಟೆಡ್ ಸಬ್ಸ್ಕ್ರೈಬರು, ಸೊ ನ್ಯೂ ಸಬ್ಸ್ಕ್ರೈಬರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಅಗೇನ್ ಫಾಲೋ ಮಾಡ್ತಾ ಇದ್ದೀರಿ, ಸೊ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಒಂದು ಕಮೆಂಟ್ಸ್ ಅನ್ನ ಬರೆಯಿರಿ, ಮತ್ತು ಆ ವಿಡಿಯೋ ಇಷ್ಟವಾದ ನಂತರ ಇನ್ನೊಬ್ಬರಿಗೆ ಶೇರ್ ಮಾಡೋದನ್ನ ತಪ್ಪದೆ ಮರಿಬೇಡಿ. ಯಾಕೆ ಅಂತಂದ್ರೆ ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋ, ನಿಮಗೆ ತುಂಬಾ ಅರ್ಥವಾಗಿರ್ತಕ್ಕಂಥ ವಿಡಿಯೋ ನಿಮಗೂ ಅರ್ಥ ಆಯಿತು ಅಂತಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಶೇರ್ ಟು ಅದರ್ಸ್, ಬಿಕಾಸ್ ದಿಸ್ ಈಸ್ ಎ ವಿಡಿಯೋ ವಿಲ್ ಹೆಲ್ಪ್ ಟು ಅದರ್ ಪೀಪಲ್. ಸೊ ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಓಕೆನಾ. ಖಂಡಿತವಾಗಿ ಈ ವಿಡಿಯೋನ ಖಂಡಿತವಾಗಿ ನೀವು ಶೇರ್ ಮಾಡ್ತಾರೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದ ಮುಖಾಂತರ ಬೇರೆ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋಕನ್ ಇಂಗ್ಲಿಷ್ ಸೆಂಟೆನ್ಸಸ್ಗಳ ವಿಡಿಯೋವನ್ನು ನಾನು ಮಾಡ್ತಾ ಇರ್ತೀನಿ. ದಯವಿಟ್ಟು ತಪ್ಪದೆ ನನ್ನ ಸೆಕೆಂಡ್ ವಿಡಿಯೋ ನೆಕ್ಸ್ಟ್ ವಿಡಿಯೋಗ ವೇಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಧನ್ಯವಾದಗಳು.